ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಸ್ವಾಮೀಜಿಗೆ ಅಪಮಾನ ಹಾಗೂ ಎಫ್ಐಆರ್ ದಾಖಲು. ಕೊಳ್ಳೇಗಾಲದಲ್ಲಿ ಮಾಜಿ ಜಿಪಂ ಸದಸ್ಯ ನಾಗರಾಜ್ ಕಮಲ್ ಆಕ್ರೋಶ. ಕೊಳ್ಳೇಗಾಲ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ಒಳ ಮೀಸಲಾತಿ ವಿರೋಧಿ ಪ್ರತಿಭಟನೆಯ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಮುಖಂಡರಾದ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಗೆ ಆದ ಅಪಮಾನವನ್ನು ಖಂಡಿಸಿ ಹಾಗೂ ಕಾರ್ಯಕರ್ತರ ಮೇಲಿನ ಎಫ್ಐಆರ್ ರದ್ದುಪಡಿಸುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜ್ ಕಮಲ್ ಪತ್ರಿಕಾಗೋಷ್ಠಿ ನಡೆಸಿದರು. ದಯಮಾಡಿ ಪೊಲೀಸ್ ಇಲಾಖೆಯವರು ಇದಕ್ಕೆ ಅನುಮತಿ ಕೊಡಬೇಕು. ಪೊಲೀಸ್ ಇಲಾಖೆಯವರು ದಯಮಾಡಿ ಅನುಮತಿ ಕೊಡಬೇಕು. ಇದು ಶಾಂತಿಯುತವಾಗಿ ನಡೀತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ. ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನಿಗೆ ಮೊನ್ನೆ ಒಂದು ಕಾರ್ಯಕ್ರಮ 19ನೇ ತಾರೀಕು ಫೆಬ್ರವರಿ 2025ರಲ್ಲಿ ಒಂದು ಬಲಗೈ ಸಮುದಾಯಗಳ ಒಂದು ಧ್ವನಿಯನ್ನು ಮಾಡಲಿಕ್ಕೆ ಯಾವುದೇ ರಾಜಕೀಯ ಪಕ್ಷಾತೀತವಾಗಿ ರಾಜಕೀಯ ಪ್ರೇರಿತವಾಗಿ ಆಗಬಾರ್ದು ಅನ್ನೋ ಸಭೆಯನ್ನು ಪೂರ್ವಭಾವಿ ಸಭೆಯಲ್ಲಿ ನಾವು ಒಂದು 2-3 ಬಾರಿ ಚರ್ಚೆ ಮಾಡಿದ್ವಿ. ಅದರಂತೆ ಅಲ್ಲಿ ಯಾವುದೇ ಒಂದಷ್ಟು ರಾಜಕೀಯ ನಾಯಕರುಗಳನ್ನು ಮೊದಲನೇ ಒಂದು ಹೋರಾಟ ಆಗಿರೋದ್ರಿಂದ ಈ ಹೋರಾಟ ನಿರಂತರವಾಗಿದೆ. ನಿರಂತರವಾಗಿರೋದ್ರಿಂದ ಈ ಹೋರಾಟದಲ್ಲಿ ಒಂದು ಸಾಂಕೇತಿಕ ಅವರಿಗೆ ಮಾನಸಿಕವಾಗಿ ನಮ್ಮ ನಾಯಕರುಗಳಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟವರಿಗೆ ನೋವನ್ನ ತರುವಂಥದ್ದು, ಗೌರವಯುತವಾಗಿ ಅವ್ರನ್ನ ಕೇಳುವಂಥದ್ದು ಆಗಲಿ ಅನ್ನೋ ಒಂದು ಅಭಿಪ್ರಾಯದ ಮೇಲೆ ಮೊನ್ನೆ ಒಂದು ಹೋರಾಟವನ್ನು ರೂಪಿಸಿದ್ವಿ. ಆ ಹೋರಾಟದಲ್ಲಿ ಇದ್ದಂಥವ್ರು ಭಾಳಷ್ಟು ಜನ ಕೆಲಸ ಮಾಡಿ, ಅದು ಇವತ್ತು ಅದ್ರ ಶ್ರಮ ಅಲ್ಲ, ಭಾಳಷ್ಟು ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯನ ಕಳಿಸಲಿಕ್ಕೆ ಸಮಾಜನ ಜಾಗೃತಿಗೊಳಿಸೋ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರೊಟೆಸ್ಟ್ ಹೋಗುವವರೆಗೂ ನಾವೇನು ಪರ್ಮಿಷನ್ ತಗೊಂಡಿದ್ದೀವಿ ಅದರಂತೆ ಆಗುತ್ತೆ ಅನ್ನೋ ಭಾವನೆ ಇತ್ತು. ನಮಗೆ ತಿಳಿದ ದಿಢೀರಂತ ಅಲ್ಲಿ ಒಂದಷ್ಟು ಪ್ಲೇ ಕಾರ್ಡ್ಗಳು, ರಾಜಕೀಯ ನಾಯಕರುಗಳ ಭಾವಚಿತ್ರಗಳು ಇದೆಲ್ಲ ಇತ್ತು. ಇದೆಲ್ಲ ಅಲ್ಲಿ ನಮ್ಮ ಒಂದು ಇಂದಿನ ಮೀಟಿಂಗ್ಗಳಲ್ಲಿ ಈ ಕಾರ್ಯಕ್ರಮ ರೂಪಿಸುವಾಗ ಅದನ್ನು ನಾವು ಆ ರೀತಿ ಮಾಡಬೇಕು ಅನ್ನೋದು ತೀರ್ಮಾನ ಆಗಿರಲಿಲ್ಲ. ಆನಂತರ ಇದು ಬೇಡ ಅಂತ ನಾವು ಕೇಳಿ ಅಲ್ಲಿ ಸ್ವಾಮೀಜಿಗಳು ಭಾಳ ಮುಖ್ಯವಾಗಿ ರಾಜಕೀಯ ನಾಯಕರುಗಳಿಂದ ನಮ್ಗೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ಅದನ್ನು ನಮ್ಮಲ್ಲಿ ಒಂದು ನೋವಿಗೆ ಅದನ್ನು ಪ್ರದರ್ಶನ ಮಾಡಿರ್ಬೋದು. ಆದರೆ ಅಲ್ಲಿ ಒಬ್ಬರು ನಮ್ಮ ಧಾರ್ಮಿಕ ನಾಯಕರು, ನಮ್ಮ ಸಮಾಜದ ಒಳಿತಿಗೆನೆ ಶ್ರಮಿಸ್ತಾ ಇರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ಯಾವ ಪಕ್ಷದಲ್ಲಿದೆ ಆ ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡು ಬಂದಿರೋದನ್ನು ನಾವು ನೋಡಿದ್ದೀವಿ. ಅವ್ರು ಮಾಡಿದ್ದಾರೆ, ತಾವು ಪತ್ರಕರ್ತನ ಮಿತ್ರರು ಗೊತ್ತಿದೆ. ಹಿಂದೆ ಬಾಬಾ ಸಾಹೇಬ್ ಚಿಂತನೆಗಳಿದ್ದಂಥ ಒಂದು ಬಹುಜನ್ ಸಮಾಜ್ ಪಾರ್ಟಿಗೆ ಅವ್ರು ಕೆಲಸ ಮಾಡಿದ್ದಿದೆ. ಈಗ ಸಂವಿಧಾನದ ವಿಚಾರಗಳು ಬಾಬಾ ಸಾಹೇಬ್ ಚಿಂತನೆಗಳಿಗೆ ಯಾವ ಪಾರ್ಟಿ ಹತ್ತಿರದಲ್ಲಿದೆ ಅವ್ರಿಗೆ ಕೆಲಸ ಮಾಡಿದ್ದಿದೆ. ಹಾಗಾಗಿ ಇಲ್ಲಿ ಅವ್ರನ್ನ ಒಂದು ಪಕ್ಷಕ್ಕೆ ಏಜೆಂಟು, ಒಂದು ಪಕ್ಷದ ಗುಲಾಮರು ಅನ್ನೋ ರೀತಿಯಲ್ಲಿ ತಪ್ಪಾಗಿ ಕೆಲವರು ಅದನ್ನು ಮಾಡಿ ಅವ್ರ ಭಾವಚಿತ್ರ ಬಳಸಿದ್ದಾರೆ. ನಂತರ ಅದನ್ನು ವಾಪಸ್ ತಗೊಂಡ್ವಿ. ಇದು ನಾವು ಅದನ್ನು ವಾಪಸ್ ತಗೊಳ್ಳೋದ್ರೊಳಗಡೆ ಒಂದಷ್ಟು ಪ್ರಚಾರಕ್ಕೆ ಹೊರಟೋಗ್ತು. ಅದು
ಆಗ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಧಾರ್ಮಿಕವಾಗಿ ಒಬ್ಬ ನಾಯಕರು ನಾವೆಲ್ಲ ಪ್ರೀತಿಸ್ತಾ ಇದ್ದೀವಿ, ಕೊಳ್ಳೇಗಾಲದಲ್ಲಿ ಅವಮಾನ ಮಾಡುವಂಥ ಕೆಲಸ ಮಾಡ್ಬಿಡ್ತಿದ್ದೀವಿ, ನೀವುಗಳೆಲ್ಲ ಇಟ್ಕೊಂಡು ಈ ರೀತಿ ಒಂದು ಇದನ್ನ ಸ್ವಾಮೀಜಿಗಳನ್ನ ಮುಂದಿಟ್ಕೊಳ್ಬಾರ್ದಿತ್ತು. ಈಗ ರಾಜಕೀಯ ನಾಯಕರುಗಳನ್ನ ನೀವೇನೋ ಮಾಡಬೇಕು ಅದನ್ನ ಮಾಡ್ಕೊಳ್ಳಿ, ಅವರಿಗೆ ಗೊತ್ತಿಲ್ಲ ನಮ್ಮ ಮೀಟಿಂಗಲ್ಲಿ ಏನೋ ಮಾಡಿದ್ವಿ ಅನ್ನೋದು. ಅದಕ್ಕೆ ನಮ್ಮ ಜನ ತಕರಾರಿಲ್ಲ. ಒಬ್ಬ ಧಾರ್ಮಿಕ ನಾಯಕರು ಸ್ವಾಮೀಜಿ ಅವ್ರನ್ನ ತಂದು ಅವರಿಗೆ ಗೌರವ ಮಾಡಿರೋದು ಸರಿಯಿಲ್ಲ ಅಂತ ಹೇಳಿದರು. ಇದನ್ನ ಸುಮಾರು ಕಡೆ ನಮಗೆ ಫೋನಲ್ಲಿ ನಮಗೆ ಕಾಂಟ್ಯಾಕ್ಟ್ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ ಸ್ವಾಮೀಜಿಗಳಿಗೇನೂ ಸಹ ಅವರು ಸಹ ನಾನೇನು ತಪ್ಪು ಮಾಡಿದ್ದೆ ಅಂತ ಅವರು ತುಂಬ ನೊಂದುಕೊಂಡ ಕಾರಣಕ್ಕೆ ನಾನು ಈ ಗೋಷ್ಠಿ ಮೂಲಕ ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲರೂ ಸಮಾಜದ ಮುಖಂಡರುಗಳು ಮೂಲಕ ಆ ಧಾರ್ಮಿಕ ನಾಯಕರಾದಂಥ ಸ್ವಾಮೀಜಿಯವರಿಗೆ ನೋವುಂಟಾಗಿದೆ ಅನ್ನೋದನ್ನು ಅವ್ರ ಬಾಯಲ್ಲೂ ನಾವು ಕೇಳ್ಕೊಂಡ್ವಿ. ನನ್ನ ನೋವು ಇಲ್ಲ, ನನ್ನ ಹೋರಾಟಗಳೇ ಇದಕ್ಕಾಗಿಯೇ ಏನು ಈ ಹೋರಾಟ ಇದು 30 ವರ್ಷಗಳ ಹಿಂದಿನಿಂದ ಬಂದಿದ್ದು ಒಳ ಮೀಸಲಾತಿದ್ದು ಸರ್. ಆ ಟೈಮಲ್ಲಿ ದೇವೇಗೌಡ ಇದಕ್ಕೆ ಅಂಕಿತ ಹಾಕಿದ್ದು, ದೇವೇಗೌಡ ಇದನ್ನು ಬಿಟ್ಟರು. ನಂತರ JDS ಅಲ್ಲಿ, ನಂತರ BJP ಅವರು ಮಾಧುಸ್ವಾಮಿ ಮತ್ತು ಯಡಿಯೂರಪ್ಪ ಗೌರ್ನಮೆಂಟ್ ಅದನ್ನು ಏನು ಸದಸ್ಯ ಆಯೋಗನ ಮಾಡಿದ್ರೆ ಅದನ್ನು ಇಂಪ್ಲಿಮೆಂಟ್ ಅದನ್ನು ಜಾರಿ ಮಾಡಿ ಅಂದಾಗ ಸ್ವಾಮೀಜಿಗಳು ಇದು ತಪ್ಪಾಗುತ್ತೆ ಅಂತೇಳಿ ನಮ್ಮ ಬೆಂಗಳೂರಿನ ಬುದ್ಧಿಜೀವಿಗಳು IPS IAS ಆಫೀಸರ್ಸ್ಗಳು ಒಂದಷ್ಟು ಜನನ ಕ್ರೋಢೀಕರಿಸಿ ಇದನ್ನು ಹೋರಾಟ ಮಾಡಿ ಸದಸ್ಯ ಆಯೋಗನ ನಾವು ಜಾರಿ ಆಗಲಿಕ್ಕೆ ಬಿಡಲ್ಲ ಅಂತೇಳಿ ಅವರು ನಾಗಮೋಹನ್ ದಾಸ್ ವರದಿ ಬರಲಿಕ್ಕೆ ತುಂಬ ಹೋರಾಟ ಮಾಡಿದ್ದಾರೆ. ಅದರಂತೆ ನಾಗಮೋಹನ್ ದಾಸ್ ವರದಿಲೂ ಸಹ ನಮ್ಗೆ ಅನ್ಯಾಯ ಆಗಿದೆ ಅಂತ ಕಂಡು ಬಂತು. ಯಾವ ರೀತಿ ಅಂದರೆ ತಮಗೆ ಗೊತ್ತಿದೆ, ನಮಗೇನು ದಕ್ಕಬೇಕಾಗಿತ್ತು ಅದರ ಪರ್ಸೆಂಟೇಜಲ್ಲಿ ಅವ್ರಿಗೆ 7 ಬಂದ್ಬಿಡ್ತು, ನಮ್ಗೆ 5 ಬಂತು. ಬಲಗೈಗೆ ಎಡಗೈಗೆ 7 ಬಂತು. ಸಂಖ್ಯೆಯಲ್ಲಿ ಇಷ್ಟು ಕಡಿಮೆ ಇರೋರಿಗೆ ಹೆಂಗೆ ಬಂತು ಅಂತ ಮತ್ತೊಂದಷ್ಟು ಹೋರಾಟನ ಇದೇ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಿದೆ. ಆ ಸಂದರ್ಭದಲ್ಲಿ ಯಾರಿಗೂ ನೋವುಂಟಾಗೋದು ಬೇಡ ಅಂತೇಳಿ ಅದನ್ನು 6 ಮಾಡಿದ್ದನ್ನು ನಾವು ನೀವೆಲ್ಲ ಗಮನಿಸಿದ್ದೀವಿ. ನಂತರ ಇಲ್ಲಿ ಮೊನ್ನೆ ಉದ್ಯೋಗ ವಿಚಾರಗಳಲ್ಲಿ ಬಂದಾಗ ಧಾರವಾಡ ಯೂನಿವರ್ಸಿಟಿಯಲ್ಲಿ ಏನು ಬಂದಿದೆ ಅಲ್ಲಿ ಅನುಪಾತ ನಮ್ಮ ಇದು ರೋಸ್ಟರ್ ಬಿಂದು ಅಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಮನಗಂಡಂಥ ನಾವುಗಳು ಇದಕ್ಕೆ ಒಂದು ಹೋರಾಟ ರೂಪಿಸಲಿಕ್ಕೆ ಯಾಕೆ ಮಾಡಬಾರ್ದು ಅನ್ನೋದು, ಅದು ಇದು ಸಮುದಾಯಕ್ಕೆ ಅನ್ಯಾಯ ಆಗೋಂಥ ಕಾರಣಕ್ಕೆ ಇದನ್ನು ಸ್ವಾಮೀಜಿಗಳಿಗೆ ತಂದಾಗ ಹೋರಾಟ ಮಾಡಲಿಕ್ಕೂ ಮೊದಲೇ ನಾವು ಒಂದು ರೌಂಡ್ ಅವ್ರನ್ನ ಯಾಕೆ ಹಿಂಗಾಯಿತು ಅಂತ ಕೇಳಬೇಕಲ್ಲ, ಅದನ್ನು ಮಾಡೋಣ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಏನಾದರೂ ಹೋರಾಟ ಮಾಡಬೇಕು ಅಂದ್ರೆ ಮಾಡಿ, ನಮ್ಮ ಕೆಲಸ ಈ ರೀತಿ ಇದೆ ಅಂತ ಹೇಳ್ತೀವಿ. 19ನೇ ತಾರೀಕು ಗುರುವಾರ ನಡೆದಂಥ ಬಲಗೈ ಸಮುದಾಯದ ಒಕ್ಕೂಟದ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಒಬ್ಬ ರಾಜಕೀಯ ಅಲ್ಲದ ಒಬ್ಬ ಧಾರ್ಮಿಕ ನಾಯಕರು, ಸಮಾಜದ ಹೋರಾಟಗಾರರು, ಒಂದು ಕೋಮುವಾದಿ ಶಕ್ತಿಯ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಮತ್ತು ಸಮಾಜದ ಧ್ವನಿಯಾಗಿರ್ತಕ್ಕಂಥ ಸಮಾಜನ ನನ್ನ ಪ್ರಕಾರ ಮುನ್ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಇವತ್ತಿನವರೆಗೂ ಪ್ರಾರಂಭದಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಸ್ವಾಮೀಜಿಯವರಿಗೆ ಅಲ್ಲಿ ಯಾರೋ ತಮ್ಮ ಸ್ವಾರ್ಥ ಸಾಧನೆಗೆ ಕೆಲವು ವ್ಯಕ್ತಿಗಳು ಅವ್ರನ್ನ ಅಲ್ಲಿ ಅಪಮಾನ ಆಗಂಗೆ ಆಗಿದೆ. ಆ ಕಾರಣಕ್ಕೆ ನಾವು ಈ ಒಂದು ಗೋಷ್ಠಿ ಕರೆದು ಈ ಗೋಷ್ಠಿಯ ಮೂಲಕ ಕೊಳ್ಳೇಗಾಲ ನಾಗರಿಕ ಬಾಂಧವರಿಗೆ ಇದು ಶೋಭೆ ಅಲ್ವೇನೋ ಅಂತ ಭಾಳಷ್ಟು ಕಡೆಯಿಂದ ನಮಗೆ ದೂರವಾಣಿಯಲ್ಲಿ ಬಂದಿತ್ತು. ಸ್ವಾಮೀಜಿ ಏನು ಮಾಡಿದ್ರು, ಅವ್ರು ರಾಜಕೀಯ ನಾಯಕರಲ್ವಲ್ಲ, ಅವ್ರನ್ನ ಅಲ್ಲಿ ಬಳಸಬಾರ್ದಿತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಸ್ವಾಮೀಜಿ ಅವರಿಗೆ ಮಾನಸಿಕವಾಗಿ ಅವ್ರಿಗೆ ನೋವಾಗಿದೆಯಲ್ಲ, ಯಾವ ರೀತಿ ಅವ್ರಿಗೆ ಅವಮಾನ ಆಗಿದೆ ಸರ್? ಅವರ ಒಂದು ಭಾವಚಿತ್ರವನ್ನು ಹಿಡಿದು ಅವ್ರಿಗೆ ಒಂದು ಮುಖದ ಮೇಲೆ ಒಂದು ಕೆಟ್ಟ ಚಿಹ್ನೆಗಳನ್ನು ಹಾಕಿದ್ರು. ಅದು ಬಾಯಿ ಬೀಗ ಆಗ್ದಂಗೆ ಅವ್ರಿಗೆ ಹಾಕಿದ್ರು, ಮಾತಾಡ್ತಾ ಇಲ್ಲ ಅಂತ. ಸ್ವಾಮೀಜಿಯವರು ಮಾತಾಡಿದ್ದಾರೆ, ನಿಮ್ಮ ಹೋರಾಟ ಏನಾದರೂ ಸಿದ್ಧತೆಗೊಂಡಿದ್ದರೆ ಅದನ್ನು ನೀವು ಮಾಡ್ತಾ ಇರಿ, ನಾವು ಇದನ್ನು ಹೋರಾಟಕ್ಕೆ ಹೋಗೋ ಮೊದಲೇ ಒಂದು ಅಪೀಲ್ ಮಾಡಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ಅವರು ಬೆಂಬಲ ಕೊಟ್ಟಿದ್ದಾರೆ. ನಾವಿಲ್ಲಿ ಬರಲಿಕ್ಕೆ ಮಾತಾಡಲಿಕ್ಕೆ ಕರೆದಾಗ ಈ ಸುದ್ದಿನ ಅವ್ರು ಹೇಳಿದರು. ಇಷ್ಟು ವಿಚಾರಗಳು ಅವರು ಕೆಲಸ ಮಾಡ್ತಾವ್ರೆ. ಇಲ್ಲಿ ನಮ್ಮ ಸ್ನೇಹಿತರುಗಳು ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ. ಅವರು ಆಗಿ ಒಂದು ಚುನಾಯಿತ ಪ್ರತಿನಿಧಿ ಆಗಿದ್ದರೆ ಅವರು ಮಾತಾಡಬೇಕಿತ್ತು, ಮೊದಲಿಗೆ ಅವರೇ ಮಾತಾಡಬೇಕಿತ್ತು. ಅವರು ಮಂತ್ರಿಗಳನ್ನು ಮತ್ತು ಸಂಬಂಧಪಟ್ಟ DPR ಸೆಕ್ರೆಟರಿ ಇರ್ಬೋದು, ನಮ್ಮ SC ಮಾಧವಪುರಕ್ಕೆ ಸಂಬಂಧಪಟ್ಟ CM ಇವ್ರುಗಳಿಗೆ ಒತ್ತಡ ಥರ ಅಂತ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಅದನ್ನು ಮಾತ್ರ ಅವ್ರ ಕೈಲಿ ಮಾಡಿಸ್ಬೋದು. ಬಟ್ ಇನ್ನು ಯಾವ ರೀತಿ ವಾಯ್ಸ್ ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ ಕೆಲವರು ಕೇಳಿದವರಿಗೆ.
ಹಾಗಾಗಿ ಇಲ್ಲಿ ಯಾವುದೇ ಹೋರಾಟ ಯಶಸ್ವಿಯಾಗಿದೆ. ಹೋರಾಟದಲ್ಲಿ ಒಂದು ಸಣ್ಣ ಪುಟ್ಟ ಘಟನೆಗಳಾಗಿದೆ, ಅದಕ್ಕೂ ಸಹ ವಿಷಾದ ವ್ಯಕ್ತಪಡಿಸೋಣ. ಮತ್ತು ನಮ್ಮ 13 ಜನ ನಮ್ಮ ಸ್ನೇಹಿತರುಗಳಿಗೆ, ನಮ್ಮ ಹುಡುಗರುಗಳಿಗೆ ಆಗಿರೋವಂಥ FIR ರದ್ದು ಮಾಡಿಸ್ಲಿಕ್ಕೆ ನಾವು ಅವ್ರಿಗೂ ಹೇಳ್ತೀವಿ, ನಿಮ್ಮ ತಮ್ಮಂದಿರು, ನೀವು ಸಣ್ಣ ಒಂದು ಮೆದು ಧೋರಣೆನೋ ಅಥವಾ ನಿಮ್ಮ ಕ್ರಮಗಳು ಸ್ವಲ್ಪ ನಿಧಾನಗತಿಯಲ್ಲಿ ಹೋಗಿದ್ದಕ್ಕೆ ನಾವು ಉದ್ರೇಕವಾಗಿ ಹಂಗೆ ಮಾಡಿದ್ದೀವಿ. ಇದನ್ನು FIR ರದ್ದುಗೊಳಿಸಲಿಕ್ಕೆ ನೀವು ಮಾಡಿ ಅಂತ ಕೇಳ್ಕೊತೀವಿ. ಬಹಳ ಮುಖ್ಯವಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಧಾರ್ಮಿಕ ನಾಯಕರಿಗೆ ಅವಮಾನ ಆಗಿದೆಯಲ್ಲ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ.